ಹಾಯ್ ಫ್ರೆಂಡ್ಸ್, ಟೆಕ್ ನ್ಯೂಸ್ ಎಪಿಸೋಡ್ 11ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇಟ್ ಬಂದು ಜುಲೈ 16, ಟೈಮ್ ಬಂದು 4:45 ಆಗಿದೆ. ಇಲ್ಲಿವರೆಗೂ ಇರೋ ನ್ಯೂಸ್ ಆದರೆ ಇದು ಫಸ್ಟ್ ನ್ಯೂಸ್ ಬಂದು ಮಹೀಂದ್ರ ಥಾರ್ ಕಡೆಯಿಂದ. ಫಸ್ಟ್ ಮಹೀಂದ್ರ ಥಾರ್ ಅಂದರೆ ತುಂಬ ಎಲಿವೇಶನ್, ತುಂಬ ಒಂಥರ ಅಟ್ರಾಕ್ಷನ್ ಇರುತ್ತೆ. ಇವಾಗ 5 ಡೋರ್ ಥಾರ್ನ ಇಂಡಿಯಾದಲ್ಲಿ ರಿಲೀಸ್ ಮಾಡೋದಕ್ಕೆ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಆಗಸ್ಟ್ 15 ಅಫಿಷಿಯಲ್ ಆಗಿ ಇದನ್ನು ರೋಡ್ಗೆ ಇಳಿಸೋ ಪ್ಲ್ಯಾನ್ ಇದೆ. ಇದನ್ನು ಆವಾಗಲೇ ಲಾಂಚ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಇದು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಆಗೋಗಿದೆ. ಸುಮಾರು ಜಾಗದಲ್ಲಿ ರೋಡಲ್ಲೆಲ್ಲ ಕಾಣಿಸ್ಕೊಂಡಿದೆ. ಈ ರೀತಿ ರ್ಯಾಪ್ ಇರುತ್ತಲ್ಲ, ಈ ರೀತಿ ರ್ಯಾಪ್ ಇರುವಂಥ ಕಾರ್ಗಳು ಸುಮಾರು ಸರಿ ನಮ್ಮ ಕಣ್ಗೂ ಕಾಣಿಸ್ಕೊಂಡಿದೆ. ಇದರ ಫೋಟೋ ಈ ರೀತಿ ಇದೆ. ಸೈಡ್ ಕಡೆಯಿಂದ ಎಲ್ಲೋ ಪಾರ್ಕ್ ಮಾಡಿದಾಗ ತೆಗೆದಿರೋ ಫೋಟೋ ಇದು ನಮಗೊಂದು ಸಿಕ್ಕಿದೆ. ಆ ಫೋಟೋನ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಇದು ಆ್ಯಕ್ಚುಲ್ ಕಂಪ್ಲೀಟ್ ಜೀಪ್ ರುಬಿಕಾನ್ ಇದೆಯಲ್ಲ, ಅದ್ರ ಕಾಪಿ ಅಂತ ಕೇಸ್ಗಳಂತೂ ತುಂಬ ವರ್ಷಗಳಿಂದನೇ ನಡೀತಾ ಇದೆ. ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಜಸ್ಟ್ ನಮಗೆ ಒಂದು ಮಸ್ತಾಗಿರೋ ಇಂಡಿಯಾನಲ್ಲಿ ಒಂದು ಕದರಾಗಿರೋ ಗಾಡಿ ನೋಡೋದಕ್ಕೆ ಸಿಗ್ತಾಯಿದೆ ಅನ್ನೋದೇ ಖುಷಿ ವಿಚಾರ. ನೆಕ್ಸ್ಟ್ ನ್ಯೂಸ್ ಬಂದು ರಿಯಲ್ಮಿ 13 Pro ಸೀರೀಸ್ನ ಇಂಡಿಯಾದಲ್ಲಿ ಲಾಂಚ್ ಮಾಡೋದಕ್ಕೆ ಡೇಟ್ ಕನ್ಫರ್ಮ್ ಮಾಡಿದ್ದಾರೆ. ಜುಲೈ 30ನೇ ತಾರೀಕು ಇದನ್ನು ಇಂಡಿಯಾದಲ್ಲಿ ಲಾಂಚ್ ಮಾಡ್ತೀವಿ ಅಂತ ನ್ಯೂಸ್ ಆದರೆ ಬರ್ತಾಯಿದೆ. ಸೊ ಇದ್ರ ಪ್ರೈಸು ಸ್ಪೆಸಿಫಿಕೇಷನು ಎಲ್ಲ ನಾನು ನಿಮಗೆ ಫ್ಯೂಚರಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇದು ತುಂಬ ಅಡ್ವಾನ್ಸ್ಡ್ ಅಲ್ಟ್ರಾ ಕ್ಲಿಯರ್ ಕ್ಯಾಮ್ರಾ ಸಪೋರ್ಟ್ ಮತ್ತು AI ಫೀಚರ್ನೊಂದಿಗೆ ಬರುವಂಥ ಫೋನ್ ಇದಾಗಿದೆ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ನಾಯ್ಸ್ ಅವ್ರದ್ದು ಯಾವಾಗಲೂ ನಾಯ್ಸ್ ಮಾಡೋದೇ ಕತೆ ಆಯಿತು. ಇವ್ರದ್ದು ಏನಂದರೆ ಲಾಸ್ಟ್ ಟೈಮು ಎಲ್ಲ ಆ್ಯಪಲ್ ಸೀರೀಸ್ನ ವಾಚ್ಗಳನ್ನು ಇವರು ಕಾಪಿ ಮಾಡಿ ಇವ್ರದ್ದೇ ಒಂದು ಬ್ರ್ಯಾಂಡ್ ಮಾರ್ಕೆಟ್ ಆದರೆ ಇಂಡಿಯಾದಲ್ಲಿ ಮಾಡ್ಕೊಂಡಿದ್ದಾರೆ. ಇವರು ಇವಾಗ ಒಂದು ವಾಚ್ನಾದ್ರೆ ರಿಲೀಸ್ ಮಾಡಿದ್ದಾರೆ. ಈ ವಾಚ್ ನನಗೆ ನೋಡಿದ್ರೆ ಸೇಮ್ ಎಕ್ಸಾಕ್ಟ್ ಸ್ಯಾಮ್ಸಂಗ್ ವಾಚ್ ಥರನೇ ನನಗೆ ಗೊತ್ತಾಗ್ತಾಯಿದೆ. ಎಕ್ಸಾಕ್ಟ್ ಸ್ಯಾಮ್ಸಂಗ್ ವಾಚೇ ಇದು ಡಿಸೈನ್ ವೈಸಲ್ಲಿ. ಸೊ ಈ ರೀತಿ ಈ ವಾಚ್ನ ಕಂಪ್ಲೀಟಾಗಿ ಕಾಪಿ ಮಾಡಿ ನಾಯ್ಸ್ ಫಿಟ್ ಜಾವ್ಲಿನ್ ವಿತ್ AMOLED ಡಿಸ್ಪ್ಲೇ ಅಂತ ಇವರು ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ. 7 ಡೇ ಬ್ಯಾಟ್ರಿ ಲೈಫ್ ಬರುತ್ತೆ ಅಂತ ಇದನ್ನು ಹೇಳ್ತಾ ಇದ್ದಾರೆ. ಇದ್ರ ಸ್ಟ್ರ್ಯಾಪು, ಕಲರ್ಸು ಎಲ್ಲ ನೀವು ನೋಡ್ಕೊಬೋದು. ಸೇಮ್ ಆ್ಯಪಲ್ ವಾಚ್ ಅಲ್ಟ್ರಾ ಇತ್ತಲ್ಲ, ಸೇಮ್ ಅದೇ ಕಲರ್ ಆದರೆ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದ್ರ ಪ್ರೈಸ್ ಬಂದುಬಿಟ್ಟು 4000 ರೂಪೀಸ್ ಪ್ರೈಸ್ ಆದರೆ ಇದನ್ನು ಇಟ್ಟಿದ್ದಾರೆ. ಇದು ಇವತ್ತಿಂದನೇ ಅಮೆಝಾನು ಮತ್ತು ಮಿಂತ್ರಾ ಮತ್ತು ಇವ್ರ ನಾಯ್ಸ್ ವೆಬ್ಸೈಟ್ ಇದೆಯಲ್ಲ, ಈ ಮೂರಲ್ಲೂ ಅವೈಲೇಬಲ್ ಇದೆ. ಈ ಮೂರಲ್ಲೂ ಇದನ್ನು ನೀವು ಇವತ್ತು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದು Honor 200 5G ಸೀರೀಸ್ನ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ ಆದರೆ ಬರ್ತಾ ಇದೆ. Honor 200 5G ಆ್ಯಂಡ್ Honor 200 Pro ಅಂದ್ಬಿಟ್ಟು 2 ವೇರಿಯಂಟ್ಸ್ ಬಿಡ್ತಾ ಇದ್ದಾರೆ. ಈ ಫೋನು ನಮಗೆ ನಾಳೆ ಇಲ್ಲ ನಾಡಿದ್ದು ಜುಲೈ 16 ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಬಂದುಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ನ ಯೂಸ್ ಮಾಡೋ ಚಾನ್ಸಸ್ ಇದೆ. ಮತ್ತು ಇದರ ಹೈ ಎಂಡ್ ವೇರಿಯಂಟ್ ಬಂದು 12GB ರ್ಯಾಮು 512GB ಸ್ಟೋರೇಜ್ನಾದರೆ ಇದು ಹೊಂದಿರುತ್ತೆ ಅಂತ ನ್ಯೂಸ್ ಆದರೆ ಬರ್ತಾಯಿದೆ. ಬಟ್ ಈ ಫೋನು ನನಗೆ ಯಾಕೋ ವರ್ಕೌಟ್ ಆಗುತ್ತೆ ಅಂತ ಅನ್ನಿಸ್ತಲ್ಲ. ಯಾಕಂದರೆ ಲಾಸ್ಟ್ 2 ಸರಿನೂ ತುಂಬ ಫೇಲ್ ಆಗಿದೆ ಇದು. ಈ ಸರಿ ಏನಾದರೂ ವಿಚಿತ್ರ ಎಕ್ಸ್ಪೆರಿಮೆಂಟ್ ಮಾಡಿದೆ, ಫೋನ್ ಏನಿದೆ ಅಷ್ಟನ್ನು ಮಾತ್ರ ಹೇಳ್ಕೊಂಡು ಇವ್ರು ಮಾಡಿದ್ರೆ ಮಾರ್ಕೆಟಲ್ಲಿ ಒಂದು ವ್ಯಾಲ್ಯೂನ ಕ್ರಿಯೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದು ಬಿಟ್ಟರೆ ನಮ್ಮ ಫೋನಿಂದ ಅದನ್ನು ನೋಡಿಬೋದು, ಇದನ್ನು ನೋಡಿಬೋದು, ಮಳೆಗಳು ಹೊಡಿಬೋದು ಅಂತ ಕಸ್ಟಮರ್ ಕಿವಿಗೆ ಹೂವು ಇಟ್ಟರೆ ಯಾರು ಇದನ್ನು ಒಪ್ಕೊಳ್ಳೋದಿಲ್ಲ. ನೆಕ್ಸ್ಟ್ ನ್ಯೂಸ್ ಬಂದು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಟ್ಯಾಬ್ S10 ಸೀರೀಸ್ನ ಅಕ್ಟೋಬರಲ್ಲಿ ಲಾಂಚ್ ಮಾಡೋ ಪ್ಲ್ಯಾನ್ಸ್ ಇದೆ ಅಂತ ನ್ಯೂಸ್ ಆದರೆ ಬರ್ತಾಯಿದೆ. ಸೊ ಇದರ ಸ್ಪೆಸಿಫಿಕೇಷನ್ ಎಲ್ಲ ನಾನು ನನಗೆ ಸಿಕ್ಕಿದಾಗ ಹೇಳ್ತೀನಿ. ಬಟ್ ಇದ್ರದ್ದೊಂದು ಫೋಟೋ ಆದರೆ ಬಂದಿದೆ. ಈ ಫೋಟೋನ ಐ ಥಿಂಕ್ ಟೆಸ್ಟಿಂಗ್ ಟೈಮಲ್ಲೆಲ್ಲೋ ತೆಗೆದಿರೋ ಫೋಟೋ ಅನಿಸುತ್ತೆ. ಈ ಫೋಟೋ ನಾನು ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈ ರೀತಿ ಬರುವಂಥ ಟ್ಯಾಬ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಇಟ್ಟಿರ್ತಾರೆ. ಇನ್ನೇನು ಇಂಪ್ರೂವ್ಮೆಂಟ್ ಮಾಡಿರ್ತಾರೆ, ಜಸ್ಟ್ ಒಂದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಿ ಒಂದು 200 nits ಬ್ರೈಟ್ನೆಸ್ ಇಂಪ್ರೂವ್ ಮಾಡಿದ್ರೆ ಕೇಲ್ ಖತಮ್, ದುಕಾನ್ ಬಂದ್. ಸೊ ಇದ್ರ ಮೇಲೆ ಇನ್ನೇನು ಜಾಸ್ತಿ ಮಾಡೋದಿಲ್ಲ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಐಪ್ಯಾಡ್ ಬಿಟ್ಟಿದ್ರಲ್ಲ, iPad 4 ಅಂದ್ಬಿಟ್ಟು ಆ್ಯಪಲ್ ಅವರು ಥಿನ್ನೆಸ್ಟ್ ಐಪ್ಯಾಡ್ ಅಂದ್ಬಿಟ್ಟು, ಅದಕ್ಕೆ ಕಾಂಪಿಟೇಟಿವ್ ಆಗಿ ಇವರು ಇನ್ನೊಂದು 1mm ಜಾಸ್ತಿ ಮಾಡಿ ಅಥವಾ 1mm ಕಮ್ಮಿ ಮಾಡಿ ನಮ್ಮದು ಅದಕ್ಕಿಂತ ಥಿನ್ನೆಸ್ಟ್ ಅಂತ ಹೇಳ್ಬೋದು. ಅದಂತೂ ನನಗೆ ಗೊತ್ತಿಲ್ಲ. ಸೊ ಮೇ ಬಿ ಇದೇ ಕಾನ್ಸೆಪ್ಟ್ನ ಒಂದಿಗೆ ಈ S10 ಸೀರೀಸ್ ಟ್ಯಾಬ್ಗಳಾದರೆ ಇಂಡಿಯಾದಲ್ಲಿ ಬರೋದು ಪಕ್ಕಾ ಇದು. ಸೊ ನೀವೇನಾದರೂ ಸ್ಯಾಮ್ಸಂಗ್ ಲವರ್ ಆಗಿದ್ದರೆ, ನಿಮಗೆ ಬೇಜಾರಾಗಿದ್ದರೆ ಸೊ ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಒಳ್ಳೆಯದಾಗೆ ಹೇಳಿದ್ದೀನಿ, ಬರುತ್ತೆ, ನೋಡೋಣ ಬಂದಾಗ ಏನೇನಾಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಬೆಂಗಳೂರದು. ಕರ್ನಾಟಕ ಗೌರ್ಮೆಂಟ್ ಬಂದುಬಿಟ್ಟು ಒಂದು ರೂಲ್ನ ಪಾಸ್ ಮಾಡಿದೆ. ಬೆಂಗಳೂರು ಟ್ರಾಫಿಕ್ ಸಿಗ್ನಲ್ಸಲ್ಲಿ ತುಂಬ ಕ್ಯಾಮ್ರಾಸ್ ಇದೆ. ಇವಾಗಂತೂ ಟ್ರಾಫಿಕ್ ಸಿಗ್ನಲ್ ಕ್ಯಾಮ್ರಾಸ್ಗಿಂತ ರೋಡಲ್ಲಿ ಪೊಲೀಸವರು ನಿಂತು ಹಿಡಿಯೋದೇ ಜಾಸ್ತಿ ಆಗಿದೆ. ಸೊ ಇದನ್ನು ಕಮ್ಮಿ ಮಾಡಬೇಕು ಅಂತ ನನ್ನ ಅನಿಸಿಕೆ. ಇದುವರೆಗೂ ನೋಡಿರಲಿಲ್ಲ. ಲಾಸ್ಟ್ ಒಂದು 1 ಮಂತಿಂದ ಅಷ್ಟೇ ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋದು. 1 ಮಂತು ಇಲ್ಲ, ಒಂದು 15 ಡೇಸ್ ಅನಿಸುತ್ತೆ. 15 ಡೇಸಿಂದ ಎಲ್ಲಂದ್ರಲ್ಲಿ ಗಾಡಿಗಳನ್ನ ಅಡ್ಡ ಹಾಕಿ ಎಲ್ಲ ಗಾಡಿನೂ ಚೆಕ್ ಮಾಡ್ತಾಯಿದ್ದಾರೆ, ಫೈನ್ಸ್ ಹಾಕ್ತಾಯಿದ್ದಾರೆ. ಆಲ್ರೆಡಿ ಇರೋ ಫೈನ್ಸ್ನ ಕಲೆಕ್ಟ್ ಮಾಡ್ತಾಯಿದ್ದಾರೆ. ಮೊದಲಾದರೆ ಲಾಸ್ಟ್ 1 ಇಯರಿಂದ ನಾನು ನೋಡಿದ ಪ್ರಕಾರ ಜಸ್ಟ್ ಕ್ಯಾಮ್ರಾಗಳಲ್ಲಿ ಕ್ಯಾಪ್ಚರ್ ಆಗಿರೋ ಅಷ್ಟೇ ನಮಗೆ ಫೈನ್ಗಳಾದರೆ ಬೀಳ್ತಿತ್ತು. ಅದು ಅಡ್ವಾನ್ಸ್ಡ್ ಕ್ಯಾಮ್ರಾ ಇತ್ತು. ರೋಡ್ ಸೈಡಲ್ಲಿ ಯಾರಾದರೂ ಟ್ರಾಫಿಕ್ ಪೊಲೀಸ್ ಇದ್ದರೂ ಸಹ ಅವರು ಫೋನಲ್ಲಿ ಫೋಟೋ ತೆಗೆದು ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡಿದರೆ ಫೈನ್ ಹಾಕ್ತಿದ್ರು. ಇವಾಗ ಹಂಗಲ್ಲ, ಡೈರೆಕ್ಟಾಗಿ ತಡೆದೇ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ನಾನು ಸ್ವಲ್ಪ ಅಪೋಸ್ ಮಾಡ್ತೀನಿ. ಇದನ್ನು ಬೇಗ
ರಿಸಾಲ್ವ್ ಮಾಡಿದ್ರೆ ಒಳ್ಳೆಯದು ಅಂತ ಅನ್ನಿಸುತ್ತೆ. ಯಾಕಂದರೆ ಅದರಿಂದನೇ ಅರ್ಧ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ನನ್ನ ಒಪಿನಿಯನ್, ನಾನು ನೋಡಿರೋ ಪ್ರಕಾರ. ಮತ್ತು ಇವಾಗ ಬೆಂಗಳೂರಲ್ಲಿ ಏನಾಗಿದೆ ಅಂದರೆ ಯಾವುದೇ ರೀತಿ ಆ್ಯಂಬುಲೆನ್ಸ್ಗೆ ನಾವು ದಾರಿ ಮಾಡಿಕೊಟ್ಟಾಗ ಯಾರೇ ಟ್ರಾಫಿಕ್ ಪೊಲೀಸವರು ತಡೆದು ಕೇಳೋ ಆಗಿಲ್ಲ, ಫೈನ್ ಹಾಕೋ ಆಗಿಲ್ಲ. ಇನ್ ಕೇಸ್ ಆ ಟೈಮಲ್ಲಿ ಏನಾದರೂ ಟ್ರಾಫಿಕ್ ಸಿಗ್ನಲ್ಸಲ್ಲಿ ಫೋಟೋ ಬಿದ್ದು ಅಲ್ಲಿಂದ ಫೈನ್ ಏನಾದರೂ ಜನ್ರೇಟ್ ಆಗಿದರೆ ಅದನ್ನು ನಾವು ಈಸಿಯಾಗಿ ಕ್ಯಾನ್ಸಲ್ ಮಾಡಿಸ್ಬೋದಾಗಿದೆ. ಸೊ ಇದನ್ನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ ಆರ್ಡ್ರ್ ಆದರೆ ಪಾಸ್ ಮಾಡಿದ್ದಾರೆ. ಇವತ್ತಿನ ಡೀಲ್ ಆಫ್ ದಿ ಡೇ ನೋಡಿಕೊಂಡ್ರೆ ಮೋಟ್ರೋಲಾ G85 ರೀಸೆಂಟಾಗಿ ರಿಲೀಸ್ ಆಗಿದ್ದಂಥ ಫೋನು. ಇದು 16,999ಗೆ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ನಮಗೆ ₹1,000 ಕಾರ್ಡ್ ಡಿಸ್ಕೌಂಟು ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಜೊತೆ ಸಿಗ್ತಾ ಇದೆ. ಸೊ ಇದು ಸೇಲ್ ಆಲ್ರೆಡಿ ಫ್ಲಿಪ್ಕಾರ್ಟಲ್ಲಿದೆ. ಈ ಸೇಲಲ್ಲಿ ನೀವು ಈ ಫೋನ್ ಏನಾದರೂ ಪರ್ಚೇಸ್ ಮಾಡ್ಬೋದು ಅಂದರೆ ಬೆಸ್ಟ್ ಟೈಮು ಬೆಸ್ಟ್ ಪ್ರೈಸ್ ಅಂತ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಈ ಫೋನ್ನ ಕಂಪ್ಲೀಟ್ ಸ್ಪೆಸಿಫಿಕೇಷನ್ ನಿಮ್ಗೆ ಬೇಕಂದರೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತದೆ ನೋಡಿ. ಈ ಸ್ಪೆಸಿಫಿಕೇಷನ್ನೊಂದಿಗೆ ಈ ಫೋನ್ ಬರುವಂಥದ್ದು. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಸಿಟಿಗಳ ನ್ಯೂಸ್ ಇದು. ಇದಂತೂ ನನಗೆ ತುಂಬ ಫನ್ನಿ ಅನ್ನಿಸ್ತು. ಸೊ ಇದು ಇಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟು ಒಳ್ಳೆಯದಾಗುತ್ತೋ ಎಷ್ಟು ಕೆಟ್ಟದಾಗುತ್ತೋ ನನಗಂತೂ ಗೊತ್ತಿಲ್ಲ. ಫಸ್ಟ್ ಬಂದುಬಿಟ್ಟು ನ್ಯೂ ಡೆಲ್ಲಿ, ಕರ್ನಾಟಕ, ಹರಿಯಾಣ, ಪಂಜಾಬ್, ತಮಿಳ್ನಾಡು, ಗೋವಾ, ಕೇರಳ ಇಂಥ ಜಾಗಗಳಲ್ಲಿ ಡ್ರಿಂಕ್ಸ್ನ ಇವರು ಡೋರ್ ಡೆಲಿವರಿ ಕೊಡೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಡ್ರಿಂಕ್ಸ್ನ ಡೋರ್ ಡೆಲಿವರಿ ಕೊಟ್ಟರೆ ಹೆಂಗೆ ಎಷ್ಟು ಸರಿ ಅಂತ ನನಗೆ ಗೊತ್ತಿಲ್ಲ. ಡ್ರಿಂಕ್ಸ್ ಅಂದರೆ ಲಿಕ್ಕರ್, ಓಕೆನಾ. ಸೊ ಇದರಲ್ಲಿ ಬಂದುಬಿಟ್ಟು ಇವರೊಂದು ರೂಲ್ಸ್ನ ಫಾಲೋ ಮಾಡ್ತಾಯಿದ್ದಾರೆ. ಲಿಕ್ಕರ್ ಅಂದರೆ ಯಾವುದೇ ರೀತಿಯಾದಂತಹ ಹಾರ್ಡ್ ಲಿಕ್ಕರ್ ಅಲ್ಲ, ಲೋ ಆಲ್ಕೋಹಾಲ್ ಇರುವಂಥ ಡ್ರಿಂಕ್ಸು ಲೈಕ್ ಬಿಯರು, ವೈನು ಈ ಥರ ಲಿಕ್ವರ್ಸ್ನ ಡೋರ್ ಡೆಲಿವರಿ ಕೊಡೋದಕ್ಕೆ ಇವ್ರು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸೊ ಇದು ಒಳ್ಳೆಯದೇ ಇದು, ಬಟ್ ಕೆಟ್ಟದ್ದು ಅಷ್ಟೇ ಇದೆ. ಒಳ್ಳೆಯದು ಅನ್ನೋದಕ್ಕಿಂತ ಕೆಟ್ಟದ್ದು ಜಾಸ್ತಿನೇ ಇದೆ. ಫಾರ್ ಎಕ್ಸಾಂಪಲ್ ಯಾರಿಗೂ ಗೊತ್ತು, ನಾವು ಲೋ ಆಲ್ಕೋಹಾಲ್ ಇರೋದನ್ನೇ ಸಪ್ಲೈ ಮಾಡ್ತಿದ್ದೀವಿ ಅಂತಂದಾಗ ಆಲ್ರೆಡಿ ಆಲ್ಕೋಹಾಲ್ ತೊಗೊಂಡು ಬುಕ್ ಮಾಡಿದಾಗ ಅಲ್ಲೇನಾದರೂ ಕ್ಲ್ಯಾಶ್ ಆದರೆ ಡೆಲಿವರಿ ಬಾಯ್ಸ್ಗೆ ಸೇಫ್ಟಿ ಝೀರೋ ಇರುತ್ತೆ. ಸೊ ಇದಕ್ಕೋಸ್ಕರ ಮೇ ಬಿ ಇದನ್ನು ತರದೇ ಇರೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಇದಕ್ಕೆ ಸಪೋರ್ಟ್ ಮಾಡಿಕೊಂಡು ಬಂದಿರುವಂಥ ಕಂಪ್ನೀಸು ಸ್ವಿಗ್ಗಿ, ಬಿಗ್ ಬಾಸ್ಕೆಟು, ಝೊಮ್ಯಾಟೊ, ಬ್ಲಿಂಕಿಟ್ಟು ಈ ಥರ ಕಾಮರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಇದನ್ನು ಮಾಡೋ ಪ್ಲ್ಯಾನಲ್ಲಿ ಇದ್ದಾರೆ ಅಂತ ಬರ್ತಾಯಿದೆ. ಬಟ್ ಇದು ಸರಿ ಅಲ್ಲ ಇದು. ನೆಕ್ಸ್ಟ್ ನ್ಯೂಸ್ ಬಂದು ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಅವರು SDC24ನ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಅಕ್ಟೋಬರ್ 3ನೇ ತಾರೀಕು ಕಂಡಕ್ಟ್ ಮಾಡ್ತಾಯಿದ್ದಾರೆ. ರೀಸೆಂಟಾಗಿ ಆಗಬೇಕಾಗಿತ್ತು, ಜೂನ್-ಜುಲೈ ಟೈಮಲ್ಲೇ ಆಗಬೇಕಾಗಿತ್ತು. ಅಕ್ಟೋಬರ್ವರೆಗೂ ಏನಕ್ಕೆ ಇದನ್ನು ಹೋಲ್ಡ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಮೇ ಬಿ ಏನಾದರೂ ದೊಡ್ಡ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ. ಗ್ಯಾಲಕ್ಸಿ XR ಹೆಡ್ಸೆಟ್ಟು ಮತ್ತು ಗ್ಯಾಲಕ್ಸಿ ಟ್ಯಾಬ್ S10 ಸೀರೀಸ್ ನಾನು ಆವಾಗಲೇ ಹೇಳಿದ್ನಲ್ಲ ಅದು, ಮತ್ತು ಗ್ಯಾಲಕ್ಸಿ S24 FE ಫೋನ್ನ ಸ್ವಲ್ಪ ಏನಾದರೂ ಡೆವಲಪ್ ಮಾಡ್ತಾಯಿದ್ದಾರೋ ಏನೋ ಇರಬೇಕು. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಲೇಟ್ ಆಗ್ತಾಯಿದೆ. ಈ ಸ್ಯಾಮ್ಸಂಗ್ ಡೆವಲಪರ್ ಕಾನ್ಫರೆನ್ಸಲ್ಲಿ ಈ 3 ವಿಷಯಗಳ ಬಗ್ಗೆ ಅನೌನ್ಸ್ ಮಾಡೋದಾಗಿರಲಿ ಅಥವಾ ಇದರಲ್ಲಿರೋ ಬಗ್ಸ್ನ ಟೆಸ್ಟ್ ಮಾಡೋದಕ್ಕೆ ಪ್ರಾಡಕ್ಟ್ಸ್ ಕೊಡೋದಾಗಲಿ, ಎರಡರಲ್ಲೊಂದು ಏನಾದರೂ ಆಗ್ಬೋದು. ಸೊ ಅನೌನ್ಸು ಮಾಡ್ತಾರೆ, ಜೊತೆಗೆ ಡಿವೈಸಸ್ಸು ಕೊಡ್ತಾರೆ. ಇನ್ ಕೇಸ್ ಅದರಲ್ಲಿ ಬಗ್ಸ್ ಇದ್ದರೆ ಅದನ್ನು ಫಿಕ್ಸ್ ಮಾಡಲೇಬೇಕಾಗುತ್ತೆ, ಆಮೇಲೆ ಜನರಿಗೆ ಕೈ ಕೊಡೋದಕ್ಕಾಗೋದು. ಅದಕ್ಕೋಸ್ಕರ ಇದನ್ನು ಸ್ಯಾಮ್ಸಂಗ್ ಡೆವಲಪರ್ ಕಾನ್ಫರೆನ್ಸಲ್ಲಿ ಎಲ್ಲ ಡೆವಲಪರ್ಸ್ ಮುಂದೆನೂ ಇದನ್ನು ಪ್ರೆಸೆಂಟ್ ಮಾಡ್ತಾಯಿದ್ದಾರೆ ಅಂತ ನ್ಯೂಸ್ ಆದರೆ ಬರ್ತಾಯಿದೆ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 6 ಅಂದ್ಬಿಟ್ಟು ಇದು ಫೋನು ರಿಲೀಸ್ ಆಗಿ 4-5 ಡೇಸ್ ಆಗಿದೆ ಅಷ್ಟೇ. ಈ ಫೋನ್ನ ಒಲಿಂಪಿಕ್ ಎಡಿಷನ್ ತೊಗೊಂಬಂದಿದ್ದಾರೆ. ನಿಮ್ಗೆ ಇಲ್ಲಿ ಫೋಟೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಎಡಿಷನ್ನ ಲಾಂಚ್ ಮಾಡ್ತಾಯಿದ್ದಾರೆ. ಐ ಥಿಂಕ್ ಈ ಫೋನೇ ಕಾಸ್ಟ್ಲಿ ಅಂದರೆ ಈ ಒಲಿಂಪಿಕ್ ಎಡಿಷನ್ ಇನ್ನೂ ಸ್ವಲ್ಪ ಕಾಸ್ಟ್ಲಿ ಆಗೋ ಚಾನ್ಸಸ್ ಇರುತ್ತೆ. ಮೇ ಬಿ ಒಂದು 30-40 ಸಾವಿರ ರೂಪಾಯಿ ಜಾಸ್ತಿ ಆಗ್ಬೋದು ಫೋನ್ನ ಆ್ಯಕ್ಚುಯಲ್ ಪ್ರೈಸ್ ಮೇಲೆ ಅಂತ ನನ್ನ ಒಪಿನಿಯನ್ನು. ನೋಡೋದಕ್ಕೂ ತುಂಬ ಲುಕ್ಕು ಚೆನ್ನಾಗಿದೆ. ಬಾಕ್ಸಲ್ಲಿ ಏನೇನು ಬರುತ್ತೆ ಅಂತ ಕಂಪ್ಲೀಟ್ ನಾನಿಲ್ಲಿ ಫೋಟೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ಈ ರೀತಿ ಇದರ ಆಕ್ಸೆಸರೀಸ್ ಇರುವಂಥದ್ದು ಬಾಕ್ಸಲ್ಲಿ ನಮಗೆ ಈ ರೀತಿಯಾದಂಥ ಫೋನ್ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಐಟೆಲ್ ಅವ್ರದ್ದು. ಐಟೆಲ್ P65 ಅಂದ್ಬಿಟ್ಟು ಇದು ಒಂದು ಫೋನ್ನ ಗೀಕ್ ಬೆಂಚಲ್ಲಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ಸರ್ಟಿಫಿಕೇಷನ್ ಎಲ್ಲ ಬಂದಿದೆ. ಅದರಲ್ಲಿ ನೋಡ್ಕೊಳ್ಳೋದಾದರೆ ಯೂನಿಸೋಕ್ T615 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. Android 14 ಬರುವಂಥ ಫೋನ್ ಇದಾಗಿದ್ದು. 4GB ರ್ಯಾಮು, 4900 mAh ಬ್ಯಾಟ್ರಿ ಜೊತೆಗೆ ಈ ಫೋನ್ ಬರುತ್ತೆ. ಸೊ ಇದನ್ನು ಗೀಕ್ ಬೆಂಚಲ್ಲಿ ಟೆಸ್ಟ್ ಮಾಡಬೇಕಾದ್ರೆ ಟೆಸ್ಟಿಂಗ್ ರಿಸಲ್ಟ್ಸು ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಈ ರೀತಿಯಾದ ಟೆಸ್ಟಿಂಗ್ ರಿಸಲ್ಟ್ಸ್ ಆದರೆ ಬಂದಿದೆ. ಮತ್ತು ಇದನ್ನು ಜಪಾನ್ನ TUV ಸಂಸ್ಥೆಯೊಂದಿಗೆ ಇದರ ಸರ್ಟಿಫಿಕೇಷನ್ನು ಸಹ ತೊಗೊಂಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು OnePlus ಕಡೆಯಿಂದ. OnePlus Nord 4 ಲಾಂಚ್ ಇವೆಂಟು ಇವತ್ತು 6:00 ಆಲ್ರೆಡಿ ಇಂಡಿಯಾದಲ್ಲಿ ಲೈವ್ ಬಂದಿದೆ. ಅದನ್ನು ನೀವು ಯಾರಾದರೂ ನೋಡಿಲ್ಲ ಅಂದರೆ OnePlus ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೋಡ್ಬೋದಾಗಿದೆ. OnePlus Nord 4, OnePlus Pad 2, OnePlus Nord 3 Buds Pro, OnePlus Watch 2R ಇಷ್ಟು ಪ್ರಾಡಕ್ಟ್ಸ್ನ ಈ ಇವೆಂಟಲ್ಲಿ ಲಾಂಚ್ ಮಾಡ್ತಾರೆ ಅಂತ ನ್ಯೂಸ್ ಬರ್ತಾಯಿದೆ. ಸೊ ಇದನ್ನು ನೀವು 6:00 ಅಂದರೆ ಟೆಕ್ ನ್ಯೂಸ್ ನೋಡೋ ಅಷ್ಟೊತ್ತಿಗೆ ಲೇಟ್ ಆಗಿರುತ್ತೆ, ಆಲ್ರೆಡಿ ರಿಲೀಸ್ ಆಗಿಬಿಟ್ಟಿರುತ್ತೆ. ನೀವು ಅದನ್ನು ಹೋಗಿ OnePlus ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲೇ ನೋಡ್ಬೋದಾಗಿದೆ. ಅದ್ರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ.
ನೆಕ್ಸ್ಟ್ ನ್ಯೂಸ್ ಬಂದು ಲೆನೋವೋ ಲೀಜಿನ್ ಗೇಮಿಂಗ್ ಪ್ಯಾಡ್ನ ಇವರು ಲಾಂಚ್ ಮಾಡ್ತಾಯಿದ್ದಾರೆ. ಒಂದು ಹೈ ಎಂಡ್ ಪ್ರೊಸೆಸರ್ ಜೊತೆ ಇದನ್ನು ಲಾಂಚ್ ಮಾಡಬೇಕಾಗಿತ್ತು. ಇದರಲ್ಲಿ ಸ್ಪೆಸಿಫಿಕೇಷನ್ ನೋಡ್ಕೊಂಡ್ರೆ ನಮಗೆ 12 GB ರ್ಯಾಮ್ ಮತ್ತು 256 GB ಸ್ಟೋರೇಜ್ನೊಂದಿಗೆ ಬರುವಂಥದ್ದು ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ನ ಯೂಸ್ ಮಾಡಿ 28,999 ರೂಪಾಯಿಗೆ ಈ ಗೇಮಿಂಗ್ ಪ್ಯಾಡ್ನಾದರೆ ಲಾಂಚ್ ಮಾಡ್ತಾಯಿದ್ದಾರೆ. ಮತ್ತು ಇದರಲ್ಲಿ ಸ್ಪೆಸಿಫಿಕೇಷನ್ ನೋಡಿಕೊಂಡ್ರೆ 8.8 ಇಂಚ್ QHD 2.5 IPS LCD ಡಿಸ್ಪ್ಲೇ ಹೊಂದಿದ್ದು 144 Hz ರಿಫ್ರೆಶ್ ರೇಟ್ನ ಇದು ಹೊಂದಿರುತ್ತೆ. ಮತ್ತು ಇದು ಡಾಲ್ಬಿ ವಿಷನ್ ಆಡಿಯೋ ಸಪೋರ್ಟ್ನೊಂದಿಗೆ ಬರುವಂಥ ಟ್ಯಾಬ್ ಆಗಿದ್ದು ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಪ್ರೊಸೆಸರ್ನ ಇದರಲ್ಲಿ ಯೂಸ್ ಮಾಡ್ತಾಯಿದ್ದಾರೆ. ಐ ಥಿಂಕ್ 8+ Gen 1 ಡೌಟ್ 8+ Gen 2ನಾದರೂ ಇರಬೇಕಾಗಿತ್ತು ಅಂತ ನನ್ನ ಒಪಿನಿಯನು. LPDDR5X ಮತ್ತು UFS 3.1 ಇದರಲ್ಲಿ ಯೂಸ್ ಮಾಡ್ತಾಯಿದ್ದಾರೆ. 6550 mAh ಬ್ಯಾಟ್ರಿಯೊಂದಿಗೆ ಇದ್ದು 45 ವ್ಯಾಟ್ನ ಚಾರ್ಜಿಂಗ್ ಸಪೋರ್ಟ್ ಆದರೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಬಂದುಬಿಟ್ಟು ಜುಲೈ 20ನೇ ತಾರೀಕು ಲಾಂಚ್ ಮಾಡ್ತಾಯಿದ್ದಾರೆ. ನಮಗಿದು ಜುಲೈ 20ನೇ ತಾರೀಕು ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಡೀಲ್ ಆಫ್ ದಿ ಡೇ ನೋಡಿಕೊಂಡ್ರೆ ಆ್ಯಪಲ್ ಮ್ಯಾಕ್ಬುಕ್ ಏರ್ M2 ಚಿಪ್ನೊಂದಿಗೆ ಬರುವಂಥ ಈ ಮ್ಯಾಕ್ಬುಕ್ ಏರ್ 8 GB ರ್ಯಾಮು 256 GB ಸ್ಟೋರೇಜ್ನ ಹೊಂದಿರುತ್ತೆ. ಮತ್ತು ಇದರಲ್ಲಿ ಮ್ಯಾಕ್ OS ಮಾಂಟೆಸಿ ಬರುವಂಥದ್ದು 13.6 ಇಂಚಸ್ನ ಸ್ಕ್ರೀನ್ ಸೈಜ್ ಇದು ಹೊಂದಿರುತ್ತೆ. ಇದು ಪ್ರೈಸ್ ಬಂದುಬಿಟ್ಟು 79,740 ರೂಪೀಸ್ಗೆ ಸಿಗುವಂಥದ್ದು. ಆ್ಯಕ್ಚುಲಿ ಇದು ಐ ಥಿಂಕ್ 90,000 ಸಮಥಿಂಗ್ ಏನೋ ಪ್ರೈಸ್ ಇರಬೇಕಿದು. ಇದರಲ್ಲಿ ಬಂದುಬಿಟ್ಟು 5,250 ರೂಪೀಸ್ ಇನ್ಸ್ಟೆಂಟಾಗಿ HDFC ಮತ್ತು ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಗಳ ಜೊತೆ ಕೊಡ್ತಾ ಇದ್ದಾರೆ. ಇದು ನಮಗೆ ಡೈರೆಕ್ಟಾಗಿ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡ್ಬೋದಾಗಿದೆ. ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದೇ ರೀತಿ ಡೀಲ್ಸು ಡೈಲಿ ಬರ್ತಾ ಇರುತ್ತೆ. ಇದೇ ರೀತಿ ಇನ್ನಷ್ಟು ಡೀಲ್ಸ್ನ ನೀವು ಕ್ಯಾಚ್ ಮಾಡಬೇಕಂದ್ರೆ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬೋದು. ಇಲ್ಲಿರೋ QR ಸ್ಕ್ಯಾನ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಇದೇ ರೀತಿ ಹೆವಿ ಡಿಸ್ಕೌಂಟ್ಸೊಂದಿಗೆ ಏನಾದ್ರು ಪ್ರಾಡಕ್ಟ್ಸ್ ಇದ್ದರೆ ಟೈಮ್ ಟು ಟೈಮ್ ಕ್ಯಾಚ್ ಮಾಡ್ಬೋದಾಗಿದೆ. ಅಥವಾ ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ಲಿಂಕಿಂದ ಸಹ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದಾಗಿದೆ. ಮತ್ತು ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ ಅವ್ರು ಕೂಡ ನಮ್ಮ ಇಂಡಿಯಾದಲ್ಲಿ ಇವೆಂಟ್ನ ಕಂಡಕ್ಟ್ ಮಾಡ್ತಾಯಿದ್ದಾರೆ ಅಂದರೆ ನನಗೇನೋ ಆಶ್ಚರ್ಯವಾಗಿದೆ. ಇದೇ ಜುಲೈ 30ನೇ ತಾರೀಕು ಸ್ನ್ಯಾಪ್ಡ್ರ್ಯಾಗನ್ ಅವರು ಇವೆಂಟ್ನ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ ಅಂದರೆ ಮೊಬೈಲಲ್ಲಿ ಯೂಸ್ ಮಾಡೋ ಪ್ರೊಸೆಸರ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ. ಒಂದು ಮೊಬೈಲ್ನ ಪ್ರೊಸೆಸರ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಇವೆಂಟ್ನ ಕಂಡಕ್ಟ್ ಮಾಡಬೇಕಾ ಅಂತ ನನ್ನ ಒಂದು ಡೌಟು. ಪ್ರೊಸೆಸರ್ನ ಏನು ಟೆಸ್ಟ್ ಮಾಡಿ ತೋರಿಸ್ತಾರೆ, ಏನು ಮಾಡಿ ತೋರಿಸ್ತಾರೆ? ಸೊ ಅದ್ರ ಸ್ಪೆಸಿಫಿಕೇಷನ್ ಹೇಳ್ಬೋದು, ನಮ್ದು ಈ ಥರ ವರ್ಕ್ ಆಗುತ್ತೆ, ಈ ಥರ ಇನ್ನೋವೇಷನ್ ಮಾಡಿದ್ದೀವಿ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ಬೋದು. ಸೊ 30ನೇ ತಾರೀಕುವರೆಗೂ ವೆಯ್ಟ್ ಮಾಡಿ. ಜುಲೈ 30ನೇ ತಾರೀಕು ನಮ್ಗೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಆದರೆ ಸಿಗುತ್ತೆ. ಐ ಥಿಂಕ್ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ನ ಏನಾದರೂ ಇಂಪ್ರೂವ್ಮೆಂಟ್ ಮಾಡೋದು ಅಥವಾ Gen 4 ಪ್ರೊಸೆಸರ್ನ ಇವರೇನಾದರೂ ಬಿಡ್ತಾರಾ ಅಂತ ನೋಡಬೇಕು. ಅದು ಇವೆಂಟಲ್ಲೇ ನಮಗೆಲ್ಲ ಡೀಟೇಲ್ಸ್ ಆದರೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಗೂಗಲ್ ಪಿಕ್ಸೆಲ್ ಕಡೆಯಿಂದ ಗೂಗಲ್ ಪಿಕ್ಸೆಲ್ ಪ್ರೋ ಫ್ರೀ 1 year ಜೆಮಿನಿ ಸಬ್ಸ್ಕ್ರಿಪ್ಷನ್ ಜೊತೆಗೆ ಇದನ್ನು ಲಾಂಚ್ ಮಾಡ್ತಾಯಿದ್ದಾರೆ. ಜೆಮಿನಿ ಅಡ್ವಾನ್ಸ್ಡ್ ಸಬ್ಸ್ಕ್ರಿಪ್ಷನ್ ಜೊತೆಗೆ 2 TB ಕ್ಲೌಡ್ ಸ್ಟೋರೇಜ್ನು ಇದರಲ್ಲಿ ನಮ್ಗೆ ಆಫರ್ ಮಾಡ್ತಾಯಿದ್ದಾರೆ. ಪಿಕ್ಸೆಲ್ ಪ್ರೋ ಇದ್ರ ಪ್ರೈಸ್ ಬಂದುಬಿಟ್ಟು ರಫ್ಲಿ 99,000 ರೂಪೀಸ್ಗೆ ಈ ಫೋನ್ ಲಾಂಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಪ್ರೈಸ್ ಬಂದುಬಿಟ್ಟು ಯುರೋಪಿಯನ್ ಪ್ರೈಸು 1,099 euros ಅಂತ ಮೆನ್ಷನ್ ಮಾಡಿದ್ದಾರೆ. ಇಂಡಿಯನ್ ಪ್ರೈಸ್ಗೆ ರಫ್ಲಿ 1 lakhವರೆಗೂ ಬರ್ಬೋದು ಅಂತ ಅನಿಸುತ್ತೆ. ಗೂಗಲ್ ಪಿಕ್ಸೆಲ್ 9 ಸೀರೀಸು ಆಗಸ್ಟ್ 13ನೇ ತಾರೀಕು ಲಾಂಚ್ ಆಗುತ್ತೆ. ನಿಮಗೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಗೂಗಲ್ ಪಿಕ್ಸೆಲ್ ಲವರ್ಸ್ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಪೋಕೋ ಕಡೆಯಿಂದ ಪೋಕೋ C61 ಏರ್ಟೆಲ್ ಜೊತೆಗೆ ಕೊಲ್ಯಾಬ್ ಆಗಿ 50 GB ಫ್ರೀ ಡೇಟಾದೊಂದಿಗೆ ಒಂದು ಫೋನ್ನ ಲಾಂಚ್ ಮಾಡ್ತಾಯಿದೆ. ಈ ಫೋನು ಫ್ಲಿಪ್ಕಾರ್ಟಲ್ಲಿ ಜುಲೈ 17ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ ನೋಡೋದಕ್ಕೆ ಸಿಗುತ್ತೆ. ಅದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಈ ಫೋನ್ನ ಸ್ಪೆಸಿಫಿಕೇಷನ್ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೀವು ಈ ಫೋನ್ನ ಸ್ಪೆಸಿಫಿಕೇಷನ್ ಆದರೆ ನೋಡ್ಕೊಬೋದು. ಪೋಕೋ C61 ಅಂದ್ಬಿಟ್ಟು ಫೋನ್ ಹೆಸರು. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಶೋಮಿ ಕಡೆಯಿಂದ ಶೋಮಿ ಮಿಕ್ಸ್ ಫೋಲ್ಡ್ 4 ಲೈಟೆಸ್ಟ್ ಆ್ಯಂಡ್ ಥಿನ್ನೆಸ್ಟ್ ಫೋಲ್ಡೇಬಲ್ ಫೋನ್ ಅಂದ್ಬಿಟ್ಟು ಚೈನಾದಲ್ಲಿ ಮತ್ತು ಗ್ಲೋಬಲಿ ಲಾಂಚ್ ಮಾಡಿದ್ದಾರೆ. ಈ ಫೋನ್ ಇಂಡಿಯಾಗೆ ಬರೋ ಚಾನ್ಸಸ್ ತುಂಬ ಕಮ್ಮಿ ಇದೆ, ಬಟ್ ಬಂದ್ರೂ ಒಳ್ಳೆಯದೇ ಅಂತ ಅನಿಸುತ್ತೆ. ಯಾಕಂದರೆ ಇದು ಲೈಕಾ ಸಪೋರ್ಟೆಡ್ನೊಂದಿಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ನ ಇದರಲ್ಲಿ ನಾವು ನೋಡೋದಕ್ಕೆ ಸಿಗುತ್ತೆ. ಶೋಮಿ ಡ್ರ್ಯಾಗನ್ ಬೋನ್ ಹಿಂಜ್ 2 ಅಂದ್ಬಿಟ್ಟು ಇದರಲ್ಲಿ ಹಿಂಜನ್ನ ಯೂಸ್ ಮಾಡಿದ್ದಾರೆ. ಆ ಹಿಂಜಿಗೆ ಕೊಟ್ಟಿರೋ ಹೆಸರು ಇವರು ಡ್ರ್ಯಾಗನ್ ಬೋನ್ ಹಿಂಜ್ ಅಂತೆ. ನೋಡೋಣ ಎಷ್ಟು ರಗಡಾಗಿರುತ್ತೋ, ಇಂಡಿಯಾಗೆ ಬಂದಮೇಲೆ ಗೊತ್ತಾಗುತ್ತೆ. 5000 mAh ಬ್ಯಾಟ್ರಿಯೊಂದಿಗೆ ಇದ್ದಿದ್ದು 67 ವಾಟ್ ವೈರ್ಡು ಮತ್ತು 50 ವಾಟ್ ವೈರ್ಲೆಸ್ ಚಾರ್ಜಿಂಗ್ನ ಇದು ಸಪೋರ್ಟ್ ಮಾಡುವಂಥ ಫೋನ್ ಆಗಿದ್ದು 9.47 mm ಥಿಕ್ನೆಸ್ಸು 226 ಗ್ರಾಮ್ ವೆಯ್ಟ್ ಇದು ಹೊಂದಿರುತ್ತೆ. ಇದರ ಕಲರ್ಸ್ ನೋಡ್ಕೊಳ್ಳೋದಾದರೆ ನಮಗೆ ವೈಟು, ಬ್ಲ್ಯಾಕು ಮತ್ತು ಬ್ಲೂ 3 ಕಲರಲ್ಲಿ ಈ ಫೋನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಫೋನ್ನ 19th ಜುಲೈ ಚೈನಾದಲ್ಲಿ ಮತ್ತು ಗ್ಲೋಬಲಿ ಲಾಂಚ್ ಮಾಡ್ತಾಯಿದ್ದಾರೆ. ಬಟ್ ಇದು ಇಂಡಿಯಾಗೆ ಯಾವಾಗ ಬರುತ್ತೋ ಹೇಳೋದಕ್ಕಾಗಲ್ಲ.
ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು HMD ಕಡೆಯಿಂದ. HMD ಅಂದರೆ ನೋಕಿಯಾದ ಪೇರೆಂಟ್ ಬ್ರ್ಯಾಂಡು, ನಾನು ನೆನ್ನೆ ಹೇಳಿದ್ನಲ್ಲ. ಸೊ ಇವ್ರು ಬಂದುಬಿಟ್ಟು ಒಂದು ಫೋನ್ನ ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಇದು ಜುಲೈ 25ನೇ ತಾರೀಕು ಬರಬೇಕಾಗಿದ್ದಂಥ ಇವೆಂಟ್ನ ಸ್ಟಾಪ್ ಮಾಡಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಅದನ್ನು ಏನೋ ಒಂದು ರೀಸನಿಂದ ಹೋಲ್ಡ್ ಮಾಡಿದ್ದಾರೆ. ಹೋಲ್ಡ್ ಮಾಡಿರೋ ರೀಸನ್ನು ಐ ಥಿಂಕ್ ಇದ್ರ ಜೊತೆ ಕ್ರೆಸ್ಟ್ ಆ್ಯಂಡ್ HMD ಕ್ರೆಸ್ಟ್ ಮ್ಯಾಕ್ಸ್ ಅಂದ್ಬಿಟ್ಟು 2 ಹೆಡ್ಸೆಟ್ನ ತರೋ ಪ್ಲ್ಯಾನ್ ಇದೆ. ಸೊ ಹೆಡ್ಸೆಟ್ಗಳಲ್ಲೇನೋ ಪ್ರಾಬ್ಲಮ್ ಕಾಣಿಸ್ಕೊಂಡಂಗಿದೆ, ಅದಕ್ಕೋಸ್ಕರ ಇದನ್ನು ಹೋಲ್ಡ್ ಮಾಡ್ದಂಗಿದೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸೀನ್ ಇರೋದಿಲ್ಲ. ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಎಲ್ಲ ರೆಡಿ ಇಟ್ಕೊಂಡು ಅವ್ರು ಲಾಂಚ್ ಮಾಡಿರ್ತಾರೆ. ಸೊ ಅದು ಬಿಟ್ಟು ಬೇರೆ ಇನ್ನೇನು ಇರೋಲ್ಲ ಅಂತ ಅನಿಸುತ್ತೆ. ಮೇ ಬಿ ಏನೋ ಡಿಲೇ ಆಗಿರುತ್ತೆ, ಇಲ್ಲ ಏನೋ ಗ್ಲಿಚ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟಿಂಗ್ ಇಟ್ಟಿರ್ತಾರೆ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಅಮೆಝಾನ್ ಪ್ರೈಮ್ ಕಡೆಯಿಂದ. ಅಮೆಝಾನ್ನ ಡೈರೆಕ್ಟರ್ ಹೆಡ್ಡು ಅಕ್ಷಯ್ ಸಾಹಿ ಅವರು ಅಮೆಝಾನ್ ಪ್ರೈಮ್ ಕಸ್ಟಮರ್ಸು ತುಂಬ ಟ್ರಸ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಮೆಝಾನ್ ಪ್ರೈಮ್ನ ಯೂಸ್ ಮಾಡೋರು ತುಂಬ ಟ್ರಸ್ಟಿಂದ ಇದನ್ನು ಯೂಸ್ ಮಾಡ್ತಾರೆ. ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇರೋರಿಗೆ 1 ಡೇ ಡೆಲಿವರಿ ಪ್ರಾಮಿಸ್ ಇದೆಲ್ಲ ಮಾಡ್ತಾಯಿದ್ರಲ್ಲ, ಇದೆಲ್ಲ ಅಕ್ಯುರೇಟಾಗಿ ನಾವು ಡೆಲಿವರ್ ಮಾಡ್ತಾಯಿದ್ದೀವಿ. ಸೊ ನೀವು ಪ್ರೈಮಿಂದ ಪರ್ಚೇಸ್ ಮಾಡೋದು ಸೇಫ್ ಅಂತ ಇವರು ಹೇಳ್ತಾಯಿದ್ದಾರೆ. ಪ್ರೈಮ್ ಸಬ್ಸ್ಕ್ರಿಪ್ಷನ್ ತೊಗೊಳೋದು ವೇಸ್ಟ್ ಅಂತಂದರೆ ಬರೀ ಮೂವೀಸ್ ನೋಡೋದಕ್ಕೆ ಅಷ್ಟೇ ಅಲ್ಲ, ಫಾಸ್ಟೆಸ್ಟ್ ಡೆಲಿವರಿ ಮತ್ತು ಇನ್ನೂ ಹಲವಾರು ಸರ್ವಿಸ್ ಇದೆ ಇವ್ರದ್ದು. ಸೊ ಅದನ್ನೆಲ್ಲ ಎಂಜಾಯ್ ಮಾಡಬೇಕಂದ್ರೆ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇದ್ದರೆ ತುಂಬ ಈಸಿ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸು. ಇಲ್ಲಿವರೆಗೂ ಇರೋ ನ್ಯೂಸ್ಗಳಾದರೆ ಇದು. ಇದೇ ರೀತಿ ಇನ್ನಷ್ಟು ಟೆಕ್ ವೀಡಿಯೋಸು ಮತ್ತು ಇಂಟ್ರೆಸ್ಟಿಂಗ್ ಡೀಲ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಜೊತೆ ಆದರೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.